ಹಾಯ್ ಹೆಲೋ ನಮಸ್ಕಾರ. ಮತ್ತೊಮ್ಮೆ ಮಗದೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಸೊ ಹಿಂದೆ ನೋಡ್ತಿದ್ದೀರಾ, ಗೆಸ್ ಮಾಡಿರ್ತೀರ ತುಂಬ ಸತಿ ಇಲ್ಲಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಗೆಸ್ ಮಾಡಿಲ್ಲ ಅಂದರೆ ಯಶವಂತಪುರದಿಂದ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲಿಂದ ಎಲ್ಲಿವರೆಗೂ ನಿಮ್ಮನ್ನು ಡಿಜಿಟಲಾಗಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಒಂದು ತುಂಬ ದಿನದಿಂದ ಬೇಡಿಕೆ ಇಟ್ಟಿದ್ರೆ ಈ ಟ್ರೈನ್ ಮಾಡು ಅಂತ. ಸೊ ಕಾಲ ಕೂಡ ಬಂತು ಅನಿಸುತ್ತೆ. ಅದಕ್ಕೋಸ್ಕರ ಯಶವಂತಪುರದಿಂದ ವಾಸ್ಕೋ ಡ ಗಾಮಾವರೆಗೂ ಎಂಡ್ ಟು ಎಂಡ್ ಜರ್ನಿ ಮಾಡ್ತಾಯಿದ್ದೀವಿ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ನಿಮಗೋಸ್ಕರ ಏನೇನು ಕಾದಿದೆ ಈ ವಿಡಿಯೋನಲ್ಲಿ ಅಂತ ಟ್ರೈಲರ್ ನೋಡ್ಕೊಂಬಂದ್ಬಿಡಿ. ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಗೇನಾದರೂ ಗೋವಾಗೆ ಹೋಗಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಫ್ರೆಂಡ್ಸ್ಗಳ ಜೊತೆ ಬೆಸ್ಟ್ ಟ್ರೈನ್ ಅಂತ ಹೇಳ್ತೀನಿ. ಇರು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಏನಾದರೂ ಆ ಥರ ಫ್ರೆಂಡ್ಸ್ ಇದ್ದರೆ ಈ ಟ್ರೈನ್ ಅವ್ರಿಗೂ ಸಹ ಸೂಟ್ ಆಗುತ್ತೆ. 50 ರೂಪೀಸ್ ಆಯ್ತಿದ್ದು. ಪ್ರಪಂಚದ ಅತಿ ಉದ್ದ ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ಸೊ ಯಶವಂತಪುರಕ್ಕೆ ಬಂದಾಯ್ತು ರೀ. ಮೆಟ್ರೋನಲ್ಲಿ ಬಂದೆ. ಹಿಂದ್ಗಡೆ ಮೆಟ್ರೋ ಬರುತ್ತೆ. ಅದಾಗಿದ ತಕ್ಷಣ ನೀವು ಎಕ್ಸಿಟ್ ಆಗಿದ ತಕ್ಷಣ ಇಲ್ಲೇ ಸ್ಟೇಷನ್ ಸಿಗುತ್ತೆ. ಪ್ಲ್ಯಾಟ್ಫಾರ್ಮ್ 6 ಕಡೆಯಿಂದ ಸ್ಟೇಷನ್ನು ಸ್ಟಾರ್ಟ್ ಆಗುತ್ತೆ. ಮೆಟ್ರೋ ಎಕ್ಸಿಟ್ ಆಗಿದ ತಕ್ಷಣ ಮೆಟ್ರೋ ಇಲ್ಲೇ ಕಾಣಿಸ್ತಿದೆ ನೋಡಿ, ಗ್ರೀನ್ ಲೈನ್ ಮೆಟ್ರೋ. ಅದೇ ಎಕ್ಸಿಟ್ ಪಾಯಿಂಟು. ಅಲ್ಲಿಂದ ಎಕ್ಸಿಟ್ ಆಗಿದ ತಕ್ಷಣ ಡೈರೆಕ್ಟಾಗಿ ನೀವು ಸೆಂಟರ್ಗೆ ಎಂಟ್ರ್ ಆಗ್ಬೋದು. ಪ್ಲ್ಯಾಟ್ಫಾರ್ಮ್ 6ಇಂದ ಎಂಟ್ರ್ ಆಗ್ಬೋದು. ಈ ಭಾಗದಲ್ಲಿ ಒಂದು ಎಂಟ್ರೆನ್ಸ್ ಇದೆ. ಇಲ್ಲಾಂದರೆ ನೀವು ಈ ಭಾಗದಲ್ಲಿ ಎಂಟ್ರೆನ್ಸ್ ಬಂದರೆ ಲೈನ್ ನೋಡಿರಿ ಎಷ್ಟು ಲೈನ್ ಇದೆ ಅಂತ, ಎಷ್ಟು ಕ್ಯೂ ಇದೆ ನೋಡಿ. ಅದಕ್ಕೆ ಕಂಡ್ರಿ ಇಷ್ಟು ಲೈನಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಕೆಲವು ಸತಿ ಟ್ರೈನೇ ಮಿಸ್ ಮಾಡ್ಕೊಂಡು ಆಗೋಗುತ್ತೆ. ಅದಕ್ಕೋಸ್ಕರ UTS ಆ್ಯಪ್ ಮುಖಾಂತರ ನೀವು ಟಿಕೆಟ್ನ ತೊಗೋಬೋದು. ಫುಲ್ ಜಾಮ್ ಆಗಿದೆ. ಎಲ್ಲ ATVMs ಎಲ್ಲ ಫುಲ್ ಜಾಮ್ ಇದೆ ನೋಡಿರಿ. ನಮ್ಮ ಟ್ರೈನ್ ಯೂಶ್ವಲಾಗೆ ಪ್ಲ್ಯಾಟ್ಫಾರ್ಮ್ 4 ಇಲ್ಲ 5ಇಂದ ಹೊರಡುತ್ತೆ. ಸೊ ಬನ್ನಿ ಹೋಗಿ ನೋಡೋಣ. ಅಲ್ಲಿ ಇಲ್ಲಿ ನೋಡಿ, ಆರೆಂಜ್ ಒಂದೇ ಬರುತ್ತೋ ಮತ್ತು ವೈಟ್ ಒಂದೇ ಬರುತ್ತೋ ಅಕ್ಕಪಕ್ಕದಲ್ಲಿ. ಆರೆಂಜ್ ಬಂದು ಬೆಳಗಾವಿಗೆ ಹೋಗೋದು, ವೈಟ್ ಬಂದು ಕಾಚಿಗೂಡಗೆ ಹೋಗೋದು. ಬೆಳಗಾವಿ ಒಂದೇ ಭಾರತ್ ವಿಡಿಯೋ ಸಹ ಚಾನಲಲ್ಲಿ ಅವೈಲೇಬಲ್ ಇದೆ. ಇನಾಗ್ರಲ್ ರನ್ನೇ ಮಾಡಿದ್ವಿ. ಸೊ ನಮ್ಮ ಟ್ರೈನ್ ಹತ್ರ ಬಂದಾಯಿತು. ನೋಡ್ಕೊಂಬಿಡಿ ನಮ್ಮ ಲೋಕೋಮೋಟಿವ್ ಇವತ್ತಿನ ರನ್ಗೆ. ಡೀಸೆಲ್ ಲೋಕೋಮೋಟಿವ್ ಇರುತ್ತೆ. ಹೌದು, ಎಂಡ್ ಟು ಎಂಡ್ ಸೇಮ್ ಲೋಕೋಮೋಟಿವ್ ಇರುತ್ತೆ. ನಮ್ಮ ಕೃಷ್ಣಾಜಪುರಂನ WDP 4D 40305 ನಂಬರ್ ಸಾಕಾಗಿದೆಯಲ್ಲ. ಸೊ ಇದೇ ಲೋಕೋಮೋಟಿವ್ ನಮ್ಮನ್ನು ಇವತ್ತು ಲೀಡ್ ಮಾಡುತ್ತೆ. ಟ್ರೈನ್ ಬೋರ್ಡ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಶವಂತಪುರಕ್ಕೆ ನಮ್ಮ ವಿಧಾನಸೌಧವನ್ನು ತೋರಿಸಿದ್ದಾರೆ. ಅದೇ ವಾಸ್ಕೋ ಡ ಗಾಮಾಗೆ ಬೀಚಸ್ ಎಲ್ಲ ತೋರಿಸಿದ್ದಾರೆ. ವಾಸ್ಕೋ ಬಂದು ಗೋವಾನಲ್ಲಿ ಬರುತ್ತೆ. ಸೊ ನೋಡಿ ಎಷ್ಟು ಮೀನಿಂಗ್ಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಟ್ರೈನ್ ಬೋರ್ಡ್ ಅನ್ನೋದನ್ನು. ಫ್ರಂಟ್ ಎಂಡಲ್ಲಿ ನಿಮಗೆ ಒಂದು SLRD ಕೋಚ್ ಸಿಗುತ್ತೆ. ಅಂದರೆ ಜನ್ರೇಟರ್ ವ್ಯಾನ್, ಅರ್ಧ ಜನ್ರೇಟರ್ ವ್ಯಾನು, ಅರ್ಧ ಕೋಚಸ್ ಇರೋವಂಥದ್ದು, ಅಂದರೆ ಸೀಟಿಂಗ್ ಇರೋವಂಥದ್ದು ಸಿಗುತ್ತೆ. ಫಸ್ಟ್ ಬಂದು ಲೇಡೀಸ್ ಕಂಪಾರ್ಟ್ಮೆಂಟು, ಅದಾದಮೇಲೆ 2 ಜನರಲ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಇರಿ ಜನರಲ್ ಒಳಗಡೆನೂ ಸಹ ಹೋಗಿ ತೋರಿಸ್ತೀನಿ ಹೆಂಗಿದೆ ರಶ್ ಅಂತ. ಇವತ್ತು ಗೌರಿ ಹಬ್ಬದ ದಿನ ಇವತ್ತು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು. ಸೊ ಹಬ್ಬದ ದಿನ ನಿಟ್ಟಿನಲ್ಲಿ ಹೆಂಗಿರುತ್ತೆ ಅನ್ನೋದನ್ನು ಸಹ ತೋರಿಸ್ಬಿಡ್ತೀನಿ ಬನ್ನಿ. ಸೊ ಪ್ರಿಟಿ ಮಚ್ ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಸೀಟ್ಸ್ ಎಲ್ಲ ಫುಲ್ ಆಗಿದೆ. ಬಟ್ ನಿಮ್ಗೆ ನಿಂತ್ಕೊಂಡು ಹೋಗೋಕ್ಕೆ ಜಾಗ ಸಿಗುತ್ತೆ. ಓಕೆನಾ? ಸೊ ಅದಾಗಿದ ತಕ್ಷಣ ನಿಮಗೆ 3 ಥರ್ಡ್ AC ಕಂಪಾರ್ಟ್ಮೆಂಟ್ ಸಿಗುತ್ತೆ. ಸೊ ಫ್ರಂಟ್ ಎಂಡಲ್ಲಿ AC, ಹಿಂದ್ಗಡೆ ಎಂಡಲ್ಲಿ ನಿಮಗೆ ಸ್ಲೀಪರ್ ಕಂಪಾರ್ಟ್ಮೆಂಟ್ ಸಿಗುತ್ತೆ. ಸೊ ನೋಡ್ಕೊಂಬಿಡಿ, ವೇರ್ ಇಸ್ ಮೈ ಟ್ರೈನಲ್ಲಿ ಈ ಥರ ಕೋಚ್ ಪೊಸಿಷನ್ ಕೊಟ್ಟಿದ್ದಾರೆ. EOG ಅಂದರೆ SLRD 2 ಜನರಲ್ಲು ಕರೆಕ್ಟಾಗಿದೆ. 3 ಥರ್ಡ್ AC B3ಇಂದ ಸ್ಟಾರ್ಟ್ ಆಗುತ್ತೆ. ಇದು ಸಹ ಕರೆಕ್ಟಾಗಿದೆ. 1 ಸೆಕೆಂಡ್ AC ಇದು ಕರೆಕ್ಟಾಗಿದೆ. S1ಇಂದ S10ವರೆಗೂ ಇದೆ. ಸೊ S2 ಇಲ್ಲಿದೆ ನೋಡಿ, ಮತ್ತು S1 ಇಲ್ಲಿದೆ. ಸೊ ವೇರ್ ಇಸ್ ಮೈ ಟ್ರೈನ್ ಏನು ಕೋಚ್ ಕಂಪೋಸಿಷನ್ ತೋರಿಸ್ತಿದೆಯೋ ಅದರ ಪ್ರಕಾರನೇ ನಿಮಗೆ ಸ್ಟೇಷನಲ್ಲೂ ಸಹ ಅವೈಲೇಬಲ್ ಇದೆ. ಸೊ ವೇರ್ ಇಸ್ ಮೈ ಟ್ರೈನ್ನ ನೀವು ಕೋಚ್ ಪೊಸಿಷನ್ಗೆ ವಾಸ್ಕೋ ಎಕ್ಸ್ಪ್ರೆಸ್ಸಲ್ಲಿ ನಂಬಬಹುದು. ನನ್ನ ಕೋಚ್ ಇದ್ದಿದ್ದು S6. 46 ಏನೋ ಬಂದಿತ್ತು ನನ್ನ ಸೀಟು. ಅಪ್ಪರ್ ಬರ್ತ್ ಬಂದಿತ್ತು.
ಹೋಗಿ ಬ್ಯಾಗ್ ಇಟ್ಟಿದ ತಕ್ಷಣ ಒಬ್ಬರು ಫ್ಯಾಮ್ಲಿ ಬಂದ್ಬಿಟ್ಟು ನನ್ನ ಹತ್ರ ಎಷ್ಟು ನೀಟಾಗಿ ಕೇಳಿದ್ರು ಗೊತ್ತಾ ಸೀಟ್ ಎಕ್ಸ್ಚೇಂಜ್ ಮಾಡೋಕ್ಕೆ. ಅಪ್ಪ ನಾನೊಂದು ಕೇಳ್ತೀನಿ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದ್ರು. ಹೇಳಿಮ್ಮ ಏನು ಅಂತ ಕೇಳಿದ್ರೆ, ನಂದು S9 ನಾವು ಫ್ಯಾಮ್ಲಿ ಎಲ್ಲ ಒಂದು ಕಡೆ ಬಂದಿದ್ವಿ, ಒಂದು ಸೀಟ್ ಮಾತ್ರ ಆ ಕಡೆ ಹೊಟ್ಟೋಗಿದೆಪ್ಪ, ನೋಡು ಹೋಗ್ತೀಯಾ ಅಂದರೆ ನೋಡಪ್ಪ ಬೇಜಾರು ಮಾತ್ರ ಮಾಡ್ಕೋಬೇಡ ಅಂತ ಹೇಳಿದ್ರು. ಈ ಥರ ಎಷ್ಟು ನೀಟಾಗಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಒಂಥರ ಏನಂತಾರೆ, ಸರಿ ಇರಲಿ ಬಿಡು ಅಂದ್ಬಿಟ್ಟು ಕೊಟ್ಬಿಡ್ಬೋದು. ನಾವೇ ಯೋಚನೆ ಮಾಡಿ, ಸಿಂಗಲ್ ಆಗಿದ್ದಾಗ ಏನು ಪರವಾಗಿಲ್ಲ, ಎಲ್ಲಿ ಕೂತ್ಕೊಂಡ್ರೆ ಹೆಂಗೋ ನಾನು ಸೀಟಲ್ಲಿ ಅಂತೂ ಕೂತ್ಕೊಳ್ಳಲ್ಲ, ರಾತ್ರಿಗೆ ನಿದ್ದೆ ಮಾಡೋಕ್ಕೆ ಮಾತ್ರ ಸೀಟು ಅಷ್ಟೇ. ಸೊ ಸರಿ ಅಂದ್ಬಿಟ್ಟು S9 ಬಂದೆ. ಸೊ ಇಲ್ಲಿ ನೋಡಬೇಕು ಯಾವ ಸೀಟ್ ಸಿಕ್ಕಿದೆ ಅಂತ. ಯಾವ ಸೀಟು ಅಂತಲೂ ನಾನು ಕೇಳಿಲ್ಲ, ಹಂಗೆ ಡೈರೆಕ್ಟಾಗಿ ಹತ್ಕೊಂಡ್ಬಿಟ್ಟೆ. ಸರಿ ಆಯಿತು ನಾನು ಅಲ್ಲಿಗೆ ಹೋಗ್ತೀನಿ ಅಂದ್ಬಿಟ್ಟು. ಇಲ್ಲಿ ಬಿಡಿ, ಒಂದೊಂದು ಸತಿ ನೀವೇನಾದ್ರು ಸಿಂಗಲಾಗಿ ಟ್ರಾವೆಲ್ ಮಾಡ್ತಿದ್ರೆ ಓಕೆನಾ, ಸೊ ಈ ಥರ ಸೀಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಒಪ್ಕೊಳ್ಳಿ. ಅಟ್ಲೀಸ್ಟ್ ಅವ್ರ ಫ್ಯಾಮ್ಲಿ ಆದರೂ ಖುಷಿಯಾಗಿ ಎಂಜಾಯ್ ಮಾಡಲಿ ಜರ್ನಿ ಮಾಡಿಕೊಂಡು ಅಂತ. ಸೊ ಈ ಟ್ರೈನ್ ಒಂದು ಬೆಸ್ಟ್ ಟ್ರೈನ್ ಕಂಡ್ರೆ, ನಿಮ್ಗೇನಾದರೂ ಗೋವಾಗೆ ಹೋಗಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಫ್ರೆಂಡ್ಸ್ಗಳ ಜೊತೆ ಬೆಸ್ಟ್ ಟ್ರೈನ್ ಅಂತ ಹೇಳ್ತೀನಿ. 3 ಗಂಟೆಗೆ ಹೊರಡುತ್ತೆ, ಪ್ರತಿದಿನ ರನ್ ಆಗೋಂಥ ಟ್ರೈನು. 3 ಗಂಟೆಗೆ ಹೊರಟ್ರೆ ನೀವು ನೆಕ್ಸ್ಟ್ ಡೇ ಬೆಳಗಾಂ ಜಾವ 3 ಗಂಟೆ 3:15 ಅಷ್ಟೊತ್ತಿಗೆ ರೀಚ್ ಆಗ್ತೀರಾ. ಮಡ್ಗಾಂವ್ ಸೌತ್ ಗೋವಾ ಕಡೆ ಬರುತ್ತೆ. ಮತ್ತು ವಾಸ್ಕೋ ಡ ಗಾಮ ನೀವು 5:15 ಕೊಟ್ಟಿದ್ದಾನೆ, ಬಿಫೋರ್ ಟೈಮೇ ಹೋಗ್ತಾನೆ. 5:15 ಅಂತಲೇ ಅಂದ್ಕೊಳ್ಳಿ, 5:15 ಅಷ್ಟೊತ್ತಿಗೆ ಹೋಗ್ತಾನೆ. ಪ್ಲಸ್ ನಿಮ್ಮ ಫ್ರೆಂಡ್ಸ್ ಏನಾದರೂ ಲಾಸ್ಟ್ ಮೂಮೆಂಟ್ ತನಕ ಇರು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಏನಾದರೂ ಆ ಥರ ಫ್ರೆಂಡ್ಸ್ ಇದ್ದರೆ ಈ ಟ್ರೈನ್ ಅವ್ರಿಗೂ ಸಹ ಸೂಟ್ ಆಗುತ್ತೆ. ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲೇ ನಿಮ್ಗೆ ಆರಾಮಾಗಿ ಟಿಕೆಟ್ ಸಿಗುತ್ತೆ. ಇದರಲ್ಲಿ ವೆಯ್ಟಿಂಗ್ ಲಿಸ್ಟ್ 100 ತನಕ ಕನ್ಫರ್ಮ್ ಆಗುತ್ತೆ. ಇದರಲ್ಲಿ ಇನ್ನೂ ಜಾಸ್ತಿನೂ ಕನ್ಫರ್ಮ್ ಆಗುತ್ತೆ, ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಲಾಸ್ಟ್ ಟೈಮ್ ನಾನು 80 ಸಮಥಿಂಗಲ್ಲಿ ಏನೋ ಟಿಕೆಟ್ ತೊಗೊಂಡಿದ್ದೆ, ಅದು ಸಹ ಕನ್ಫರ್ಮ್ ಆಯಿತು. ಈ ಸತಿ RAC 103ನಲ್ಲಿ ತೊಗೊಂಡಿದ್ದೆ. ನಿನ್ನೆ ನೈಟ್ ಏನೋ ಬುಕ್ ಮಾಡಿಕೊಂಡೆ ಟಿಕೆಟ್ನ. ಇವತ್ತು ಗೌರಿ ಹಬ್ಬ ಇರೋದು, ಸೊ ಹಬ್ಬದ ದಿನವೂ ಸಹ RAC 103 ಇದ್ದಿದ್ದು ನಾನು ಕನ್ಫರ್ಮ್ ಫುಲ್ ಸೀಟ್ ಕೊಟ್ಟಿದ್ದಾರೆ. ಸೊ ಯೂಶ್ವಲಾಗಿ ನಿಮಗೆ ಟಿಕೆಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ ಈ ಟ್ರೈನಲ್ಲಿ. ಸೊ ನಿಮ್ಮ ಫ್ರೆಂಡ್ಸ್ ಏನಾದ್ರು ಲಾಸ್ಟ್ ಮೂಮೆಂಟ್ ತನಕ ಪ್ಲ್ಯಾನ್ ಕನ್ಫರ್ಮ್ ಮಾಡಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಮಾಡ್ಕೋಬೇಡಿ, ಏನು ಟೆನ್ಷನ್ ಕೂಡ ಮಾಡ್ಕೋಬೇಡಿ. ಈ ಟ್ರೈನಲ್ಲಿ ನಿಮಗೆ ಟಿಕೆಟ್ ಸಿಗುತ್ತೆ. ತತ್ಕಾಲಲ್ಲಿ 170 ಸೀಟೇನೋ ಓಪನ್ ಆಗುತ್ತೆ ನಿಮಗೆ ಒಂದಿನ ಮುಂಚೆ. ಸೊ ಟೈಮ್ ನೋಡ್ಕೊಂಬಿಡಿ 3:05 ಈಗ ಹೊರಟಿದ್ದೀವಿ ಯಶವಂತಪುರದಿಂದ. ನೋಡಿ ಇವ್ರುಗಳಿಗೆ ಏನು ಹೇಳೋದು ಗೊತ್ತಾಗಲ್ಲ. ಆಲ್ರೆಡಿ 5 ನಿಮಿಷ ಲೇಟಾಗಿ ಹೊರಟಿದೆ ಟ್ರೈನು. ಫೋನ್ ಬಿತ್ತು ಅಂದ್ಬಿಟ್ಟು ಚೈನ್ ಹಿಡಿತಿದ್ದಾರೆ ನೋಡಿ. SMBT ಮಡ್ಗಾಂವ್ ಸ್ಪೆಷಲ್. ಜಸ್ಟ್ ಈಗ ಮೀಟಿಂಗ್ ಮುಗಿತು. ವೆರಿ ಸಾರಿ. ಯಶವಂತಪುರದಿಂದ ತುಮಕೂರಿಂದ ಹೊರಟುಬಿಟ್ಟಿದ್ದೀವಿ ನಾವು ಆಲ್ರೆಡಿ. ತುಮಕೂರಿಂದ ಅರ್ಧ ದಾರಿ ತಿಪ್ಟೂರು, ಅಲ್ಲೂ ಕೂಡ ನಾನೇನೂ ತೋರಿಸಿಲ್ಲ. ಸಾರಿ, ಸ್ವಲ್ಪ ಇಂಪಾರ್ಟೆಂಟ್ ಮೀಟಿಂಗ್ ಸಹ ಆಯಿತು, ಅದು ಅಟೆಂಡ್ ಮಾಡಲೇಬೇಕಾಗಿ ಬಂತು. ಓಕೆನಾ, ಸೊ ಅದಕ್ಕೋಸ್ಕರ ಸಾರಿ, ಏನು ಅನ್ಕೋಬೇಡಿ ಓಕೆನಾ. ಸೊ ಇವಾಗ ರೂಟು ಮತ್ತು ಟೈಮಿಂಗ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಟೋಟಲಾಗಿ 633 ಕಿಲೋಮೀಟರ್ನ ಸರಿಸುಮಾರು ನಾವು ಟ್ರಾವೆಲ್ ಮಾಡ್ತೀವಿ. 14 ಗಂಟೆ 15 ನಿಮಿಷ ಈ ಟ್ರೈನ್ಗೆ ಟೈಮ್ ಕೊಟ್ಟಿದ್ದಾರೆ. ಯಶವಂತಪುರದಿಂದ ವಾಸ್ಕೋ ಡ ಗಾಮವರೆಗೂ ಹೋಗೋಕ್ಕೆ 3 ಗಂಟೆ ಮಧ್ಯಾಹ್ನ ಹೊರಡುತ್ತೆ ಪ್ರತಿದಿನ ಈ ಗಾಡಿ. ಮತ್ತು ಮುಂದಿನ ದಿನ ಬೆಳಗಾಂ ಜಾವ 5 ಗಂಟೆ ಅಷ್ಟೊತ್ತಿಗೆ ನೀವು ವಾಸ್ಕೋ ಡ ಗಾಮ ರೀಚ್ ಆಗ್ತೀರಾ. ಬೆಳಗಾಂ ಜಾವ 3:30 ಅಥವಾ 4 ಗಂಟೆ ಅಷ್ಟೊತ್ತಿಗೆ ನೀವು ಮಡ್ಗಾಂವ್ ರೀಚ್ ಆಗ್ತೀರಾ. ಎರಡು ಸಹ ಸೌತ್ ಗೋವಾನಲ್ಲಿ ಬರುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಗೋವಾ ವಿಸಿಟ್ ಮಾಡ್ತಾಯಿದ್ರೆ ಮಡ್ಗಾಂವ್ ಸಹ ನೀವು ಚೂಸ್ ಮಾಡ್ಬೋದು, ಅಥವಾ ವಾಸ್ಕೋ ಡ ಗಾಮ ಸಹ ನೀವು ಚೂಸ್ ಮಾಡ್ಕೋಬೋದು. ಸೊ ರೂಟ್ ಬಗ್ಗೆ ಹೇಳಬೇಕಂದ್ರೆ ಯಶವಂತಪುರದಿಂದ ತುಮಕೂರು ಕಡೆಯಿಂದ ಅರಸೀಕೆರೆಯಿಂದ ದಾವಣಗೆರೆಯಿಂದ ಹುಬ್ಳಿ ಕಡೆಯಿಂದ ನಾವು ಅಲ್ನಾವರ್ ಮುಖಾಂತರ ನಾವು ಲೋಂಡಾಗೆ ರೀಚ್ ಆಗ್ತೀವಿ. ಲೋಂಡಾಯಿಂದ ಸ್ಟ್ರೈಟ್ ಕ್ಯಾಸಲ್ ರಾಕು ದೂದ್ ಸಾಗರ್ ಮೇಲೆ ನಾವು ಮಡ್ಗಾಂವ್ ರೀಚ್ ಆಗ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ
ಮಧ್ಯರಾತ್ರಿ ಅಷ್ಟೊತ್ತಿಗೆ ದೂದ್ಸಾಗರ್ ಕ್ರಾಸ್ ಆಗುತ್ತೆ. ಸೊ ನಿಮಗೆ ದೂದ್ಸಾಗರ್ ಸಿಗೋದಿಲ್ಲ. ನಿಮಗೆ ದೂದ್ಸಾಗರ್ಗೋಸ್ಕರ ಪ್ಲ್ಯಾನ್ ಮಾಡ್ತಿದ್ರೆ ಟ್ರೈನ್ ದೂದ್ಸಾಗರ್ ಮುಖಾಂತರನೇ ಹೋಗುತ್ತೆ, ಬಟ್ ಆದರೆ ನಿಮಗೆ ದೂದ್ಸಾಗರ್ ಸಿಗೋದಿಲ್ಲ. ಬನಸಂದ್ರ ಏನಾದರೆ ನೀವು ರೂಟ್ ಬಗ್ಗೆ ಕೇಳ್ತಿದ್ರೆ ರೂಟ್ ಹೆಂಗಿದೆಯಪ್ಪ ಇಲ್ಲಿಂದ ಹುಬ್ಳಿ ತನಕ ನಿಮ್ಗೆ ಡೇಲೈಟ್ ಸಿಗುತ್ತೆ, ಫುಲ್ಲು ಸಿಗೋಲ್ಲ. ಹುಬ್ಳಿ ಅಂತ ಅಂದ್ಕೊಳ್ಳಿ. ಹುಬ್ಳಿ ತನಕ ಹೆಂಗಿದೆ ಅಂದರೆ ಯಶವಂತಪುರದಿಂದ ತುಮಕೂರು ತನಕ ತೆಂಗಿನ ಮರಗಳ ಮಧ್ಯದಲ್ಲಿ ಸ್ವಲ್ಪ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಹಂಗಿದೆ. ಅದು ಸಹ ಗ್ರೀನ್ ರೂಟ್ ಸಖತ್ತಾಗಿದೆ. ತುಮಕೂರಿಂದ ತಿಪ್ಟೂರು ನೋಡ್ತಾ ಇದ್ದೀರಾ ನೀವೇ, ಫುಲ್ಲು ಗ್ರೀನರಿ ರೂಟು. ಬೆಟ್ಟ ಗುಡ್ಡಗಳು ಏನು ಬರಲ್ಲ, ಬಟ್ ಫುಲ್ಲು ಗ್ರೀನರಿ ರೂಟು. ಅದೇ ಅರಸೀಕೆರೆ ಆದಮೇಲೆ ಫುಲ್ಲು ಬೆಟ್ಟ ಗುಡ್ಡಗಳ ಮಧ್ಯದಲ್ಲೆಲ್ಲ ಹೋಗ್ತೀವಿ ನಾವು. ಅಂದರೆ ಅಷ್ಟು ಘಾಟ್ ಸೆಕ್ಷನ್ ಅಲ್ಲ, ಜಸ್ಟ್ ಲೈಟಾಗಿ ಬೆಟ್ಟ ಗುಡ್ಡಗಳಿದೆ. ಅದಾದಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಡ್ರೈ ರೂಟ್ ಸಿಗುತ್ತೆ. ಅಂದರೆ ಫುಲ್ಲು ಖಾಲಿ ಜಾಗ ಬರುತ್ತೆ, ಕೆಮ್ಮಣ್ಣು ಕರಿಮಣ್ಣಿರುವಂತಹ ಗದ್ದೆಗಳು ಸಿಗುತ್ತೆ. ಸೊ ಆ ಥರ ರೂಟ್ ಇದೆ. ಹಾಗೆ ಹೋಗ್ತಾ 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 ಇನ್ನೂ ಮತ್ತೆ ಗ್ರೀನರಿ ರೂಟ್ ಬರುತ್ತೆ. ಸೊ ಹಾಂ, ನಿಮಗೆ ಟೈಮ್ ಪಾಸ್ ಆಗೋಕ್ಕೆ ಒಳ್ಳೆ ರೂಟ್ ಅಂದರೆ ಹೇಳ್ತೀನಿ. ಸೊ ಯೂಶ್ವಲಾಗಿ ಯಾರು ಒಬ್ಬರು ಹೋಗ್ತಾರ ಹೇಳಿ? ಅಟ್ಲೀಸ್ಟ್ ನೀವು ಯಾವ ಥರ ಒಬ್ಬರೇ ಹೋಗಿದ್ರೆ ಗೋವಾಗ ಹೇಳಿ? ಇಲ್ಲದ್ರೆ ಹಾಗೆ ಫ್ರೆಂಡ್ಸ್ ಇದ್ದರೆ ಆರಾಮಾಗೆ ರೂಟ್ ಟೈಮ್ ಪಾಸ್ ಆಗುತ್ತೆ. ಮತ್ತು ತಿಂಡಿ ತಿನಿಸುಗಳು ನಿಮ್ಗೆ ಏನೇನು ಅವೈಲೇಬಲ್ ಇದೆ ಅಂದರೆ ಚಿಕ್ಕ ಪ್ಯಾಕೆಟ್ಸ್ಗಳು ತುಂಬ ಇದೆ. ಚುರುಮುರಿ ಬರ್ತಿದೆ, ಮಧುರ ವಡೆ ಬರ್ತಿದೆ, ಮತ್ತು ವಾಟರ್ ಬಾಟಲ್ ಸಹ ಅವೈಲೇಬಲ್ ಇದೆ. ಪ್ರಿಟಿ ಮಚ್ ಬೇಸಿಕ್ ಅಂತಲೇ ಹೇಳ್ಬೋದು. ಅರಸೀಕೆರೆಯಲ್ಲಿ 30 ಇಡ್ಲಿ ಟ್ರೈ ಮಾಡೋದಂತೂ ಮರೀಲೇಬೇಡಿ. ಟೋಟಲಾಗಿ 135 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ತಿಪ್ಟೂರಿಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 4:45ಕ್ಕೆ ಬರುತ್ತೆ, ಸಾಯಂಕಾಲ 4:47ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ನಮ್ಮ ಟ್ರೈನ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಡಿಲೇ ಇದೆ. ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಡಿಲೇ ಸ್ಟಾರ್ಟ್ ಆಯಿತು, ಅದು ಒಂದು ರೀಸನ್ಗೆ ನಮ್ಮ ಟ್ರೈನ್ ಡಿಲೇ ಆಗಿ ಓಡ್ತಿದೆ. ಸೊ ತಿಂಡಿ ತಿನಿಸುಗಳ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಸ್ಟಾಲ್ಸ್ ಅವೈಲೇಬಲ್ ಇದೆ. ಇಲ್ಲಾಂದರೆ ನೀವು ಸ್ಟೇಷನಲ್ಲೇ ಅಂದರೆ ಟ್ರೈನ್ ಒಳಗಡೆ ನೀವು ಆರಾಮಾಗಿ ಸ್ನ್ಯಾಕ್ಸ್ ಐಟಮ್ಸ್ನ ತೊಗೋಬೋದು. ಸೊ ಪ್ರಿಟಿ ಮಚ್ ಒಳ್ಳೆ ರನ್ ಅಂತಲೇ ಹೇಳ್ಬೋದು. 3:20 ಹೊರಟಿದ್ದು ನಾವು. ಇವಾಗ ಟೈಮ್ ನೋಡಬೇಕಂದ್ರೆ ಆಲ್ಮೋಸ್ಟ್ 5 ಆಗ್ತದೆ. ಆಲ್ಮೋಸ್ಟ್ 2 ಅವರ್ಸ್ ಒಳಗಡೆ 134 ಕಿಲೋಮೀಟರ್ಸ್ ಅಂದರೆ ಫೆಂಟಾಸ್ಟಿಕ್ ರನ್ ಅಂತಲೇ ಹೇಳ್ಬೋದು. ಒಂದು 3-4 ಜಾಗದಲ್ಲಿ ಸ್ಲೋ ಡೌನ್ ಮಾಡಿದ್ರು, ಯಾಕಂದರೆ ಏನೋ ರೀಸನ್ ಇದೆ, ಏನಿಗೆ ಗೊತ್ತಿಲ್ಲ. TSRs ಇರ್ಬೋದು ಅನಿಸುತ್ತೆ. ಒಂದು ರೀಸನ್ ಕಾರಣ ನಮ್ಮನ್ನು ಸ್ವಲ್ಪ ಸ್ಲೋ ಮಾಡಿದ್ರೆ, ಇಲ್ಲ ಅಂದಿದ್ರೆ ಫೆಂಟಾಸ್ಟಿಕ್ ರನ್ ಅಂತಾರೆ. ಒಂದು ರಿಕ್ವೆಸ್ಟು, ಇನ್ ಕೇಸ್ ಏನಾದರೂ ನೀವು ಟಿಕೆಟ್ ಬುಕ್ ಮಾಡ್ತಿದ್ದೀರಾ ಅಂದರೆ ಎಸ್ಪೆಷಲಿ ಸ್ಲೀಪರ್ ಕ್ಲಾಸಲ್ಲಿ S1 S10 ಬರುತ್ತೆ. ಇಂಜಿನ್ ಸೈಡಿಂದ ಲಾಸ್ಟ್ ಸೈಡಿಗೆ ಹೇಳ್ತಿರೋದು ನಾನು. ದಯವಿಟ್ಟು S10, S9, S8 ಈ 3 ಮಾತ್ರ ಬುಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಟ್ರೈನ್ನ ತುಂಬ ಜನ ಈ ಲೋಕಲೈಟ್ಸ್ ತುಂಬ ಪ್ರಿಫರ್ ಮಾಡ್ತಾರೆ. ಅಂದರೆ ಯಶವಂತಪುರದಿಂದ ತುಮಕೂರು ತಿಪ್ಟೂರಿಗೆ ಹೋಗೋರು ತುಂಬ ಜನ ಪ್ರಿಫರ್ ಮಾಡ್ತಾರೆ. ಸೊ ಜನರಲ್ ಕಂಪಾರ್ಟ್ಮೆಂಟ್ ಫಿಲ್ ಆಯಿತು ಅಂದರೆ ನಿಮಗೆ ಸ್ಲೀಪರಲ್ಲಿ ಬಂದುಬಿಡ್ತಾರೆ. ಸೊ ನಿಮ್ಮ ಸೀಟಲ್ಲಿ ಏನು ಕೂತ್ಕೊಳ್ಳಲ್ಲ, ಬಟ್ ವಾಕ್ವೇ ಇರುತ್ತಲ್ಲ, ಅಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ಸೊ ಅದೊಂದು ರೀಸನ್ಗೆ 10, 9, 8 S10, S9, S8 ಈ 3 ಬುಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬುಕ್ ಮಾಡ್ಬೇಕಾದ್ರೆ ನಿಮ್ಗೆ ಆಪ್ಷನ್ ಸಹ ತೋರಿಸುತ್ತೆ. ಪ್ರಿಫರ್ಡ್ ಕೋಚ್ ನಂಬರ್ ಅಂದ್ಬಿಟ್ಟು ಅದ್ರಲ್ಲಿ S1 S5, S6 ತನಕ ಯಾವ್ದು ಬೇಕಾದ್ರೆ ಹಾಕ್ಕೊಳ್ಳಿ, ಬೆಟರ್ ಅಂತಲೇ ಹೇಳ್ತೀನಿ. ಸೊ ತಿಪ್ಟೂರು ಆದಮೇಲೆ ಎಲ್ಲರೂ ಆಲ್ಮೋಸ್ಟ್ ಇಳ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ಮಿಕ್ಕಿದ್ದು ಇದು ಬಿಟ್ಟರೆ ದಾವಣಗೆರೆ ಒಂಚೂರು ಎಕ್ಸ್ಪೆಕ್ಟ್ ಮಾಡ್ಬೋದು. ಹುಬ್ಬಳ್ಳಿ ಅಲ್ಲಿಂದ ಸ್ವಲ್ಪ ಪ್ಯಾಕ್ ಆಗುತ್ತೆ. ಸೊ ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಹೊರಟಿದ್ದೀವಿ ತಿಪ್ಟೂರಿಂದ. 2 ನಿಮಿಷ ಹಾಲ್ಟ್ ಆಗಿದೆ. ನೋಡಿ ಎಂಥ ಒಳ್ಳೆ ಕರ್ವಲ್ಲಿರೋವಂತಹ ಸ್ಟೇಷನ್ ಇದಾಗಿದೆ. ಪ್ಲಸ್ ಮೇನ್ ಲೈನ್ ಇರೋ ಕಾರಣ ಜುಮ್ ಅಂತ ಆಕ್ಸಿಲರೇಷನ್ ಮಾಡ್ತಾನೆ ನಾವು.
ಟೋಟಲ್ಗೆ 160 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಅರಸೀಕೆರೆಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 5:03ಕ್ಕೆ ಬರುತ್ತೆ ಸಾಯಂಕಾಲ, ಮತ್ತು 5:08ಕ್ಕೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ನಮ್ಮ ವಾಸ್ಕೋ ಎಕ್ಸ್ಪ್ರೆಸ್ಗೆ ಕೊಟ್ಟಿದ್ದಾರೆ. 5 ನಿಮಿಷ ಏನಕ್ಕಂದರೆ ಕ್ರೂ ಚೇಂಜ್ ಸಹ ಆಗುತ್ತೆ ಇಲ್ಲಿ. ಸೊ ಆ ರೀಸನ್ಗೋಸ್ಕರ 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಆ ಭಾಗದಲ್ಲಿ ನೋಡ್ಬೋದು ಮೈಸೂರು ಪ್ಯಾಸೆಂಜರ್ ಸಹ ಹೊರಡ್ತಿದೆ. ಈ ವಿಡಿಯೋ ನೀವು ಆಲ್ರೆಡಿ ನೋಡಿರ್ತೀರ. ಈ ಟೈಮಲ್ಲಿ ಆ ರೂಟನ್ನು ಎಕ್ಸ್ಪ್ಲೋರ್ ಮಾಡೋದು, ಸಾರಿ ಅದು ರೂಟ್ ಅಲ್ಲ, ಸ್ವರ್ಗ ಕಂಡ್ರೆ ಅದಂತೂ. ಒಂದು ಸತಿ ನಿಮ್ಗೇನಾದ್ರು ಚಾನ್ಸ್ ಸಿಕ್ಕಿದ್ರೆ ವಯಾ ಹಾಸನ್ನು ಮೈಸೂರಿಂದ ಅರಸೀಕೆರೆಗೆ ಬಂದು ನೋಡಿ ಹೆಂಗಿದೆ ರೂಟ್. ಇಲ್ಲಿ ಏನಂದರೆ ನೀವು ಬಂದರೆ ಸ್ನ್ಯಾಕ್ಸ್ ಐಟಮ್ಸ್ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾರೆ, ಸ್ನ್ಯಾಕ್ಸ್ ಐಟಮ್ಸ್ ಇದೆ, ವಾಟರ್ ಬಾಟಲ್ ಸಹ ನಿಮ್ಗೆ ಅವೈಲೇಬಲ್ ಇದೆ. ಪ್ಲಸ್ ಫೇಮಸ್ ಆದಂಥ ಇಡ್ಲಿ ವಡೆ ಮತ್ತು ಪಲಾವ್ ಸಹ ಇಲ್ಲಿ ಅವೈಲೇಬಲ್ ಇದೆ. ನೋಡಿದ್ರಲ್ಲ, ತಟ್ಟೆ ಇಡ್ಲಿ ತೊಗೊಂಡಿದ್ದೆ, ಒಂದು ಇಡ್ಲಿ ಮತ್ತು ಒಂದು ವಡೆ. ತಟ್ಟೆ ಇಡ್ಲಿ ಆ್ಯಕ್ಚುಲಿ ಅದು ಇನ್ನೊಂದು ಸೊ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 30 ರೂಪಾಯಿ ಆಗುತ್ತೆ. ಸ್ವಲ್ಪ ಕಾಸ್ಟ್ಲಿಯರ್ ಸೈಡ್ ಅನಿಸುತ್ತೆ, ಯಾಕಂದರೆ ಒಂದು ತಟ್ಟೆ ಇಡ್ಲಿ 20 ರೂಪಾಯಿ ಮತ್ತು ಒಂದು ವಡೆ 10 ರೂಪಾಯಿ. ಅದಕ್ಕೆ ಕಾಸ್ಟ್ಲಿಯರ್ ಸೈಡ್, ಬಟ್ ಟೇಸ್ಟಿಗೆ ಜಸ್ಟಿಫೈ ಮಾಡುತ್ತೆ. ನೀವು ಆ 30 ರೂಪಾಯಿ ಏನು ಕೊಡ್ತಿರೋ ಆ ಟೇಸ್ಟ್ ವರ್ತ್ ಅಂತಲೇ ಹೇಳ್ತೀನಿ. ಪ್ಲಸ್ ಪಲಾವ್ ನಿಮಗೆ 50 ರೂಪಾಯಿ ಆಗುತ್ತೆ. ಒಂದು ಕ್ಯಾರ್ಸಲಿನ್ ಬಾಕ್ಸಲ್ಲಿ ನಿಮಗೆ ಕೊಡ್ತಾರೆ. ಸೊ ಎರಡು ಸಖತ್ತಾಗಿರುತ್ತೆ. ಬಿಸಿಯಾಗಿರಲಿಲ್ಲ, ಬಟ್ ಫ್ರೆಶ್ ಆಗುತ್ತೋ ಇತ್ತು. ಸೊ ನೀವು ಅರಸೀಕೆರೆಗೆ ಬಂದಾಗ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೋದು. ಏನೇನಿದೆ ಏನೇನು S9 ಅನಿಸುತ್ತೆ. ವೆಜ್ ವೆಜಿಟೇಬಲ್ ಪಲಾವ್ ಇದೆ, ವೆಜ್ ಬಿರಿಯಾನಿ ಇದೆ ಸರ್. ಮೀಲ್ ಇಲ್ವಾ? ಫುಲ್ ಮೀಲ್ ಸಿಗಲ್ಲ. ವೆಜಿಟೇಬಲ್ ಪಲಾವ್, ವೆಜ್ ಬಿರಿಯಾನಿ ಎಷ್ಟು ಯಾವ್ದು ಎಷ್ಟಾಗುತ್ತೆ? ಏಟೇಬಲ್ ಆಗುತ್ತೆ. ಅಲ್ಲ ಎಷ್ಟಾಗುತ್ತೆ ಅಂತ. ವೆಜ್ ಕುರ್ಮಾ ಚಪಾತಿ ತೊಗೊಂಡ್ರೆ 90 ಆಗುತ್ತೆ, ವೆಜ್ ಬಿರಿಯಾನಿ ತೊಗೊಂಡ್ರೆ 100 rupees ಆಗುತ್ತೆ. ವೆಜ್ ಕುರ್ಮಾ ಚಪಾತಿ 90 rupees, ವೆಜ್ ಪಲಾವ್, ವೆಜ್ ಬಿರಿಯಾನಿ 100 rupees. ಸೊ ಟೋಟಲ್ಗೆ 199 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕಡೂರಿಗೆ ಬಂದಿದ್ದೀವಿ ಮತ್ತು ಹೊರಡ್ತಾ ಇದ್ದೀವಿ. ಇಲ್ಲಿಗೆ ಪ್ರತಿದಿನ 5:38ಕ್ಕೆ ಬರುತ್ತೆ ಸಾಯಂಕಾಲ, ಮತ್ತು 5:40ಕ್ಕೆ ಇಲ್ಲಿಂದ ಹೊರಡುತ್ತೆ. ಗೇಟ್ ವೇ ಆಫ್ ಚಿಕ್ಕಮಂಗ್ಳೂರು ಅಂತ ಸಹ ಇದನ್ನು ಕರೀತಾರೆ. ಇಲ್ಲೇ ಇದೆ ನೋಡಿ. ಈ ಹುಬ್ಳಿಗೆ ಹೋಗುವಂಥ ಟ್ರೈನ್ಸ್ಗಳೆಲ್ಲ ಈ ಕಡೆ ಪ್ಲಾಟ್ಫಾರ್ಮ್ ಬರುತ್ತೆ, ಮತ್ತು ಬೆಂಗಳೂರಿಗೆ ಹೋಗುವಂಥ ಟ್ರೈನ್ಸ್ಗಳು ಆ ಕಡೆ ಪ್ಲ್ಯಾಟ್ಫಾರ್ಮ್ ಬರುತ್ತೆ. ಹುಬ್ಳಿ KSR ಬೆಂಗಳೂರು ಜನಶತಾಬ್ದಿ ಜೊತೆ ಕ್ರಾಸ್ ಆಗ್ತಾಯಿದೆ. ಓಕೆ, ಇನ್ ಕೇಸ್ ನೀವು ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಂದ್ರೆ ಈ ಭಾಗಕ್ಕೆ ಬಂದು ಎಕ್ಸಿಟ್ ಆಗಿ ರೈಟ್ ತಿರುಗಿ ಲೆಫ್ಟ್ ತಿರುಗಿದ್ರೆ ಅಲ್ಲೇ ನಿಮಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ನೀವು ಅಲ್ಲಿಂದ ಬಸ್ ಮುಖಾಂತರ ಚಿಕ್ಕಮಂಗ್ಳೂರಿಗೆ ಹೋಗ್ಬೋದು. ಸರಿ ಸುಮಾರು 1.5 ಗಂಟೆ ಏನೋ ಆಗುತ್ತೆ ನಿಮಗೆ ಚಿಕ್ಕಮಂಗ್ಳೂರು ಕಡೂರಿಂದ. ಸೊ ಇನ್ ಕೇಸ್ ಏನಾದರೂ ಡೈರೆಕ್ಟ್ ಟ್ರೈನು ಅಥವಾ ಬಸ್ ಸಿಕ್ಕಿಲ್ಲ ಅಂದರೆ ನಿಮಗೆ ಚಿಕ್ಕಮಂಗ್ಳೂರು ಹೋಗೋಕ್ಕೆ ಕಡೂರಿಗೆ ಬನ್ನಿ. ಯಾವುದೇ ಭಾಗದಿಂದ ಕಡೂರಿಂದ ನಿಮಗೆ ಚಿಕ್ಕಮಂಗ್ಳೂರಿಗೆ ಬಸ್ಗಳು ಸಿಗುತ್ತೆ. ನಮ್ಮ ಇನ್ನೊಂದು ನಿಲ್ಗಡೆ ಅಂತಹ ಬೀರೂರಿಗೆ ಬಂದಿದ್ದೀವಿ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿದಿನ ಇಲ್ಲಿಗೆ 5:48ಕ್ಕೆ ಬರುತ್ತೆ ಮತ್ತು 5:50ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಗೇಟ್ ವೇ ಆಫ್ ಮಲೆನಾಡು ಅಂತ ಕರೀತಾರೆ. ಯಾಕಂದರೆ ಒಂದು ಟ್ರ್ಯಾಕು ಇಲ್ಲಿಂದ ತಾಳಗುಪ್ಪ ಸೈಡ್ ಸಹ ಹೋಗುತ್ತೆ, ಅಂದರೆ ಶಿವಮೊಗ್ಗ ಸೈಡ್ ಹೋಗುತ್ತೆ. ಪ್ಲಸ್ ನಾವು ಬಂದಿರಲ್ಲ ಇನ್ನು ಯಶವಂತಪುರ ಕಡೆಯಿಂದ, ನಾವು ಹೊರಡ್ತಿರಲ್ಲ ಇನ್ನು ದಾವಣಗೆರೆ ಕಡೆ. ಸೊ ಇದೆಲ್ಲ ಸೇರಿಸಿ
ಬೀರೂರಿನ ಜಂಕ್ಷನ್ ಅಂತ ಕರೀತಾರೆ. ಫ್ಯಾಮಿಲಿ ಬರ್ತಾರೆ, ನಾವು ಬ್ಯಾಡ. ಟೋಟಲಿಗೆ 350 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆದಂತಹ ದಾವಣಗೆರೆಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 7-8ಕ್ಕೆ ಬರುತ್ತೆ ಮತ್ತು 7-10ಕ್ಕೆ ಇಲ್ಲಿಂದ ಹೊರಡುತ್ತೆ ರಾತ್ರಿ. ಆವಾಗಲೇ ನೋಡಿದ್ರಲ್ಲ ಒಂದು ಕ್ಲಿಪ್ಪು, ಒಂದು 5-6 ಕ್ಲಿಪ್ ಮುಂಚೆ ಆರ್ಡ್ರ್ ಕೊಟ್ಟಿದ್ನಲ್ಲ, ಫುಡ್ ಆರ್ಡರ್ ಅಂದರೆ ಡಿನ್ನರ್ ಆರ್ಡರ್, ಅದು ಇದಾದಮೇಲೆ ನೆಕ್ಸ್ಟ್ ಕೊಡ್ತಾರೆ. ಸರಿ ಸುಮಾರು ಲೇಟೇ ಅನಿಸುತ್ತೆ ನಾವು ಇವತ್ತು. ಟೈಮ್ ನೋಡ್ಕೊಳ್ಳಿ, 7:44, 7:08ಗೆ ಬರಬೇಕಾಯಿತು, 7:44 ಬಂದಿದೆ. ನಾನು ಆಲ್ಮೋಸ್ಟ್ ಸರಿ ಸುಮಾರು 40 ನಿಮಿಷ ಲೇಟಾಗೆ ನಮ್ಮ ಟ್ರೈನ್ ಎಂಟ್ರಾಗಿದೆ. ತುಂತುರು ಮಳೆ ಆಗ್ತಾಯಿದೆ. ಆಲ್ಮೋಸ್ಟ್ ಜನರಲ್ಲಿ ಎಷ್ಟು ಪ್ಯಾಕ್ ಆಗಿತ್ತು, ಅರ್ಧಕ್ಕರ್ಧ ಜನ ಇಲ್ಲೇ ಡಿಬೋರ್ಡ್ ಆದರು. ಹುಬ್ಳಿನಲ್ಲಿ ಇಲ್ಲಿ ಎಷ್ಟು ಜನ ಹೇಳ್ಕೊಂಡ್ರೆ ಅಷ್ಟೇ ಜನ ಇಲ್ಲಿ ಮತ್ತೆ ಬೋರ್ಡ್ ಮಾಡ್ಕೊತಾರೆ. ಹೌದು, ಟೋಟಲ್ಗೆ 333 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂಥ ಹರಿಹರಕ್ಕೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 7:26ಕ್ಕೆ ಬರುತ್ತೆ ಮತ್ತು 7:28ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ವಾಸ್ಕೋ ಎಕ್ಸ್ಪ್ರೆಸ್ಗೆ ಪ್ರತಿದಿನ ಇಲ್ಲಿ ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಲೇಟಾಗೆ ಹರಿಹರಕ್ಕೆ ಎಂಟ್ರಾಗಿದ್ದೀವಿ. ತುಂಗಭದ್ರಾ ನದಿ. ಆವಾಗಲೇ ಒಂದಷ್ಟು ಕ್ಲಿಪ್ಗಳು ಮುಂಚೆ ನೀವು ನೋಡಿದ್ರಲ್ಲ, ನಾನು ಡಿನ್ನರ್ ಆರ್ಡರ್ ಕೊಟ್ಟೆ ಅಂತ. ಆ್ಯಕ್ಚುಲಿ ಅದೊಂದು ಸ್ವಲ್ಪ ಮೆಸಪ್ ಮಾಡಿಬಿಟ್ರು ಇವರು. ನಾನು ವೆಜ್ ಬಿರಿಯಾನಿ ಆರ್ಡರ್ ಕೊಟ್ಟಿದ್ದು, ಇವರು ಎಗ್ ಬಿರಿಯಾನಿ ತಂದು ಕೊಟ್ಟಿದ್ದಾರೆ ನನಗೆ. ಪ್ಲಸ್ ವೆಜ್ ನೋಡಿದ್ರೆ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಾನು ಇಲ್ಲಿ ಡಿನ್ನರ್ ತೊಗೊಳಕ್ಕಾಗಿಲ್ಲ. ಸೊ ಪರವಾಗಿಲ್ಲ ಬಿಡಿ, ಹುಬ್ಳಿನೇ ಲಾಸ್ಟ್ ಡೂ ಆರ್ ಡೈ ಆಪ್ಷನ್. ಹುಬ್ಳಿ ಒಂದೇ ಇರೋದು. ಸೊ ನಿಮಗೂ ತೋರಿಸ್ದಂಗೆ ಆಗುತ್ತೆ. ಹುಬ್ಳಿನಲ್ಲಿ 10 ಗಂಟೆಗೆ ನಾವು ಬರ್ತಾನೆ. 10 ಗಂಟೆ ಅಷ್ಟೊತ್ತಿಗೆ ಹುಬ್ಳಿನಲ್ಲಿ ಏನೇನು ಅವೈಲೇಬಲ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಚಲಗೇರಿ ಅಲ್ಲಿಗೆ 356 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ರಾಣೆಬೆನ್ನೂರಿಗೆ ಬಂದಿದ್ದೀವಿ. ಪ್ರತಿದಿನ ವಾಸ್ಕೋ ಎಕ್ಸ್ಪ್ರೆಸ್ ಇಲ್ಲಿಗೆ 7:46ಕ್ಕೆ ಬರುತ್ತೆ ಮತ್ತು 7:48ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಲೇಟಾಗೆ ನಾವು ರಾಣಿಬೆನ್ನೂರಿಗೆ ಎಂಟ್ರಾಗಿದ್ದೀವಿ. ರಾಣಿಬೆನ್ನೂರಲ್ಲಿ ಎಂಥ ಒಂದು ಒಳ್ಳೆ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ ಅಂತ ನಾ ಹೇಳಲ್ಲ. ಅದ್ರ ಬದಲಾಗಿ ನೀವು ಗೂಗಲಲ್ಲಿ ಟೈಪ್ ಮಾಡಿ ನೋಡಿ.
ರಾಣಿಬೆನ್ನೂರು ಸ್ಯಾಂಚುರಿ ಅಂತ ಹೊಡೀರಿ. ಸ್ಪೆಸಿಫಿಕ್ಕಾಗಿ ಒಂದು ಅನಿಮಲ್ದು ಸ್ಯಾಂಚುರಿ ಅದು, ಓಕೆನಾ. ಸೊ ನಿಮಗೂ ಗೊತ್ತಾಗುತ್ತೆ, ನಾನು ಇನ್ಫಾರ್ಮೇಷನ್ ಶೇರ್ ಮಾಡ್ದಂಗಾಗುತ್ತೆ. ಪ್ಲಸ್ ರಾಣಿಬೆನ್ನೂರಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ನೀವು ಸಹ ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ರಾಣಿಬೆನ್ನೂರಿಂದ ಹೊರಟ್ರೆ ಟೈಮ್ ನೋಡ್ಕೊಂಬಿಡಿ, 8:30 ಆಗ್ತಿದೆ. ರಾಣಿಬೆನ್ನೂರು ನಾನು ಎಕ್ಸ್ಪೆಕ್ಟ್ ಕೂಡ ಮಾಡ್ತಿರ್ಲಿಲ್ಲ ಇದು ಸಿಗುತ್ತೆ ಅಂತ. ದೋಸೆ ಅದು ಎಷ್ಟು ಚೆನ್ನಾಗಿದೆ ನೋಡಿ, ಪ್ಯಾಕಿಂಗು 50 ರೂಪೀಸ್ ಆಯ್ತಿದ್ದು. ಬಟ್ 50 ರೂಪೀಸ್ಗೆ ಈ ಥರ ಪ್ಯಾಕಿಂಗಲ್ಲಿ ದೋಸೆ ಅಂದರೆ ಸೀರಿಯಸ್ಲಿ ವರ್ತ್ ಕಂಡ್ರಿ. ಆದರೆ ಬಿಸಿ ಇಲ್ಲ, ಬೆಚ್ಚಗಿದೆ. ಆದರೆ ಇಲ್ಲಿ ಒಂದು ಕೈನಲ್ಲಿ ಆಗ್ತಿಲ್ಲ, 2 ಕೈನಲ್ಲಿ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ನೋಡಿ, ದೋಸೆ, ಚಟ್ನಿ ಮತ್ತು ಮಸಾಲೆ ದೋಸೆ, ಇದು ಮಸಾಲೆ ಇಲ್ಲ. ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಆಲೂ ಫಿಲ್ಲಿಂಗ್ ಚೆನ್ನಾಗಿದೆ, ಸ್ವಲ್ಪ ಎಣ್ಣೆ ಅಂಶ ಇದೆ ಕಂಡ್ರೆ. ಬಟ್ ಟ್ರೈನಲ್ಲಿ ಇದಕ್ಕಿಂತ ಇನ್ನೇನು ಸಿಗುತ್ತೆ ಹೇಳಿ. ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಎಲ್ಲ ಕಾಂಬಿನೇಷನ್ ಚೆನ್ನಾಗಿದೆ, ವರ್ತ್ ಇಟ್ ಅಂತ ಹೇಳ್ತೀನಿ ಕಣ್ರಿ. 50 ರೂಪಾಯಿಗೆ ಈಸಿಯಾಗಿ ನಾನು 8 on 10 ಅಂತ ಕೊಡ್ತೀನಿ. ಆಯಿಲಿನೆಸ್ ಒಂದು ಬಿಸಿ ಇದ್ದಿದ್ರೆ ನೆಕ್ಸ್ಟ್ ಲೆವೆಲಾಗಿರ್ತಿತ್ತು. ಟೋಟಲ್ಗೆ 388 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಹಾವೇರಿಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 8:13ಕ್ಕೆ ಬರುತ್ತೆ ರಾತ್ರಿ, ಮತ್ತು 8:15ಕ್ಕೆ ಇಲ್ಲಿಂದ ಹೊರಡತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ವಾಸ್ಕೋ ಎಕ್ಸ್ಪ್ರೆಸ್ಗೆ ಪ್ರತಿದಿನ ಇಲ್ಲಿ ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಲೇಟಾಗೆ, ಸರಿಸುಮಾರು ಅರ್ಧ ಗಂಟೆ ಲೇಟಾಗೆ ನಾವು ಹಾವೇರಿಗೆ ಎಂಟ್ರಾಗಿದ್ದೀವಿ. ಟ್ರೈನ್ ಒಳಗಡೆ ಆರ್ಡರ್ ಕೊಡಿ, ನಿಮಗೆ ವೆಜ್ ಬಿರಿಯಾನಿ, ಎಗ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ, ಚಪಾತಿ, ಕೂರ್ಮಾ ಸಹ ನಿಮಗೆ ಅವೈಲೇಬಲ್ ಇದೆ. ನಿಮ್ಮ ಸೀಟ್ ತನಕ ತೊಗೊಂಬಂದು ಅವರೇ ಡೆಲಿವರ್ ಮಾಡ್ಬಿಟ್ಟು ಹೋಗ್ತಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಪ್ಲ್ಯಾಟ್ಫಾರ್ಮು, ಇದು ಕರ್ನಾಟಕದಲ್ಲ, ಭಾರತದಲ್ಲ, ಪ್ರಪಂಚದ ಅತಿ ಉದ್ದ ಪ್ಲ್ಯಾಟ್ಫಾರ್ಮ್ ಆದಂತಹ ಇದು. ಅದು ನಮ್ಮ ಹುಬ್ಳಿನಲ್ಲೇ ಇರುವಂತಹ ಪ್ಲ್ಯಾಟ್ಫಾರ್ಮ್ ಕಂಡ್ರೆ ಇದು ಆ ಭಾಗದಲ್ಲಿದೆ ನೋಡಿ. ಬರೋಬ್ಬರಿ 1.25 ಕಿಲೋಮೀಟ್ರ್ ಇದೆ ಕಣ್ರಿ ಪ್ಲ್ಯಾಟ್ಫಾರ್ಮು. ಈ ಪ್ಲ್ಯಾಟ್ಫಾರ್ಮ್ ನೋಡಿದ ತಕ್ಷಣ ಹುಬ್ಳಿ ಬಂದುಬಿಡ್ತಲ್ಲ ಅಂತ ಅಂದ್ಕೊಬೇಡ್ರಿ, ಇನ್ನೂ 1 ಕಿಲೋಮೀಟ್ರ್ ದೂರದಲ್ಲಿದೆ ಹುಬ್ಳಿ. ಯಶವಂತಪುರದಿಂದ ರವಾನಿಸಿ ಸೊ ಊಟ ಅವೈಲೇಬಲ್ ಇದೆ ಕಣ್ರಿ. ಟೈಮ್ ನೋಡ್ಕೊಳ್ಳಿ, 10 ಗಂಟೆ ಆಗಿರ್ಬೋದು ಅನ್ಸುತ್ತೆ. 10-12 ಆದರೂ ಸಹ ನಿಮಗೆ ಅವೈಲೇಬಲ್ ಇದೆ ನೋಡಿ, ಇಲ್ಲೇ ಅವೈಲೇಬಲ್ ಇದೆ ನೋಡಿ. ಟೋಟಲ್ಗೆ 464 ಕಿಲೋಮೀಟ್ರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಬೃಹತ್ತಾದ ನಿಲ್ದಾಣ ಆದಂತಹ ಹುಬ್ಳಿ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 10:15ಕ್ಕೆ ಬರುತ್ತೆ ರಾತ್ರಿ, ಮತ್ತು 10:25ಕ್ಕೆ ಇಲ್ಲಿಂದ ಹೊರಡುತ್ತೆ. 10 ನಿಮಿಷ ಹಾಲ್ಟು ವಾಸ್ಕೋ ಎಕ್ಸ್ಪ್ರೆಸ್ಗೆ ಪ್ರತಿದಿನ ಹುಬ್ಳಿನಲ್ಲಿ ಕೊಟ್ಟಿದ್ದಾರೆ. 10 ನಿಮಿಷ ಹಾಲ್ಟ್ ಇದೆ ಕಂಡ್ರೆ ನಮಗೆ ಇವತ್ತು. ಬಟ್ 99% ಆಫ್ ದ ಟೈಮ್ ಬಿಫೋರ್ ಟೈಮೇ ಬರ್ತಾನೆ. ಇವತ್ತೇ ನೋಡಿ 10:14 10:11 ಎಂಟ್ರಾಗ್ಬಿಟ್ಟಿದ್ದ ಸ್ಟೇಷನ್ನು. ಸೊ 10:11 ಅಂತ ತೊಗೊಂಡ್ರು 4 ನಿಮಿಷ ಬಿಫೋರ್ ಟೈಮು. ಔಟ್ರಲ್ಲಿ ಎಷ್ಟು ಮುಂದೆ ಬಂದಿದ್ವಿ ಅಂತ ತೊಗೊಂಡ್ರೆ ಸರಿ ಸುಮಾರು ಅರ್ಧ ಗಂಟೆ ಬಿಫೋರ್ ಟೈಮು. ಸೊ ಆರಾಮಾಗಿ ಸ್ಲ್ಯಾಕ್ ತುಂಬ ಕೊಟ್ಟಿದ್ದಾರೆ ಈ ಟ್ರೈನ್ಗೆ. ಪ್ಲಸ್ ರನ್ನು ಸಹ ಚೆನ್ನಾಗಿದೆ ಈ ಟ್ರೈನ್ಗೆ. ಡಿಲೇ ಸ್ಟಾರ್ಟಿಂಗಲ್ಲಿ ಸರಿಸುಮಾರು 25 ನಿಮಿಷ ಇತ್ತು. 25 ನಿಮಿಷ ಫುಲ್ಲು ಮೇಂಟೈನ್ ಮಾಡ್ಕೊಂಬಂದಾರೆ. 25, 24, 22 ತನಕ ಬಂತು, ಮತ್ತು ಸ್ವಲ್ಪ ಜಾಸ್ತಿ ಆಯಿತು. ಸೊ ರನ್ ವೈಸಲ್ಲೂ ಸಹ ಒಳ್ಳೆ ಟ್ರೈನ್ ಅಂತಲೇ ಹೇಳ್ಬೋದು. ತಿಂಡಿ ತಿನಿಸುಗಳು ನಿಮಗೆಲ್ಲ ಅವೈಲೇಬಲ್ ಇದೆ. ಬಿರಿಯಾನಿ ಇದೆ, ಎಗ್ ಬಿರಿಯಾನಿ ಇದೆ, ಚಿಕನ್ ನಂಗೆ ಗೊತ್ತಿಲ್ಲ, ಎಗ್ ಬಿರಿಯಾನಿ ಅಂತೂ ಕೇಳಿಸ್ತು ನನಗೆ, ಮತ್ತು ವೆಜ್ ಬಿರಿಯಾನಿ ನಿಮಗೆ ಅವೈಲೇಬಲ್ ಇದೆ. ಇಲ್ಲಾಂದರೆ ಸ್ನ್ಯಾಕ್ಸ್ ಐಟಮ್ಸ್ ಏನಾದ್ರು ತೊಗೊತೀರಾ ಅಂದರೆ ಸ್ನ್ಯಾಕ್ಸ್ ಐಟಮ್ ಸಹ ನಿಮಗೆ ಅವೈಲೇಬಲ್ ಇದೆ. ವೇರ್ ಮೈ ಟ್ರೈನಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಬರುತ್ತೆ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿಗೆ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಬಂದಿದೆ. 10 ಗಂಟೆಗೆ ಸ್ಟೇಷನ್ ನೋಡಿ ಹೆಂಗಿದೆ. 6:30 7 ಗಂಟೆಗೆ ಬಂದಂಗಿದೆ ಸ್ಟೇಷನ್. ಸೊ ಒಂದು ಇಂಪಾರ್ಟೆಂಟ್ ಸ್ಟೇಷನ್ ಸಹ. ಪ್ಲಸ್ ಪ್ರಪಂಚದ ಅತಿ ಉದ್ದ ಪ್ಲ್ಯಾಟ್ಫಾರ್ಮ್
ಇಲ್ಲೇ ಇರೋದು ರಾಣಿ ಚೆನ್ನಮ್ಮ ಅಂತಿದೆಯಲ್ಲ ಅದೇ ಪ್ರಪಂಚದ ಅತಿ ಉದ್ದ ಪ್ಲ್ಯಾಟ್ಫಾರ್ಮ್. ಜನರಲ್ ಕ್ಲಾಸ್ ನೋಡ್ಕೊಂಬಿಡಿ, ಪ್ರಿಟಿ ಮಚ್ ಖಾಲಿ ಇದೆ ಕಣ್ರಿ. ಯಶವಂತಪುರ ಕಂಪೇರ್ ಮಾಡಿದ್ರೆ ಅಂತೂ 100 ಪಟ್ಟು ಕಮ್ಮಿ ಇದೆ ನೋಡಿ, ಖಾಲಿ ಇದೆ. ಅದೇ ಯಶವಂತಪುರದಲ್ಲಂತೂ ತೂಕೊಂಡು ಬರ್ತಿದ್ರು. ಹಬ್ಬ ಅಂತ ಇರ್ಬೋದು, ಆ ಒಂದು ರೀಸನ್ನ ಕನ್ಸಿಡರ್ ಮಾಡ್ಕೋಬೋದು ಇಷ್ಟು ಖಾಲಿ ಇರೋಕ್ಕೆ. ಬಟ್ ಆಲ್ದು ಖಾಲಿ ಇದೆ, ತೋರಿಸಿದ್ದೀನಿ ನಿಮಗೆ. ಇದೇನೋ ಎಕ್ಸ್ಟ್ರಾ ಕೋಚಸ್ ಎಲ್ಲ ಆಗ್ತಾಯಿದ್ದಾರೆ. ಟ್ರಾನ್ಸಿಟ್ ಕೋಚ್ ಇರಬೇಕು. ಹಾಂ, ಟ್ರಾನ್ಸಿಟ್ ಕೋಚಸ್ನ ನಮ್ಮ ಟ್ರೈನ್ಗೆ ಹಾಕ್ತಿದ್ದಾರೆ. ಅಂದರೆ ಅದ್ರಲ್ಲಿ ಬುಕ್ಕಿಂಗ್ ಇರಲ್ಲ. ಎಕ್ಸಾಂಪಲ್ ತೊಗೊಳ್ರಿ, ವಾಸ್ಕೋಡಗಾಮ ಹೋಗ್ತಿದೆ. ವಾಸ್ಕೋಡಗಾಮ ಅವರು ಕೇಳಿರ್ತಾರೆ ನಮಗಷ್ಟು ಒಂದಷ್ಟು ಕೋಚಸ್ ಕಳಿಸಿ ಅಂತ ಹುಬ್ಳಿಯವ್ರ ಹತ್ರ. ಹುಬ್ಳಿಯವರು ಈ ಟ್ರೈನ್ಗೆ ಹೆಂಗೂ ವಾಸ್ಕೋಡಗಾಮ ಹೋಗ್ತಿದೆಯಲ್ಲ, ಟೈಮು ಇದೆ ಅಂದ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ವಾಸ್ಕೋಡಗಾಮ ತನಕ ಕಳಿಸ್ತಾರೆ. ನವಲೂರು ಟೋಟಲ್ಗೆ 484 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಅವಳಿ ಜವಳಿ ನಗರಗಳಲ್ಲಿ ಒಂದಾದಂತಹ ಧಾರವಾಡಿಗೆ ರೀಚ್ ಆಗಿದ್ವಿ. ಪ್ರತಿದಿನ ಇಲ್ಲಿಗೆ 10:48 ಬರುತ್ತೆ ಮತ್ತು 10:50ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ವಾಸ್ಕೋ ಎಕ್ಸ್ಪ್ರೆಸ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನಾವು 11:10 ಬಂದಿದ್ದೀವಿ. ಸೊ ಸರಿ ಸುಮಾರು 20 ನಿಮಿಷ ಲೇಟಾಗಿ ನಾವು ಧಾರವಾಡಕ್ಕೆ ಬಂದಿದ್ದೀವಿ. RPF ಅಂತೂ ಫುಲ್ ಇದ್ದಾರೆ. ಮಿನಿಮಮ್ ಅಂದರೆ ಒಂದು 5ರಿಂದ 6 ಜನ RPF ಇದ್ದಾರೆ. ಪ್ರತಿ 2-3 ನಿಮಿಷಕ್ಕೂ ಒಬ್ಬರು ಓಡಾಡ್ತಾನೆ ಇದ್ದಾರೆ. ಸೊ ಡೋರ್ ಹತ್ರ ಅಂತೂ ಹೋಗೋಕ್ಕೆ ಚಾನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಇವತ್ತಿಗೆ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ. ಸೊ ನಾಳೆ ಬೆಳಗ್ಗೆ ನಿಮಗೆ ಸಿಗ್ತೀನಿ. ಶುಭರಾತ್ರಿ. ಸೊ ಶುಭೋದಯ ಕಣ್ರಿ. 638 ಕಿಲೋಮೀಟ್ರ್ ಪ್ರಯಾಣಿಸಿದ ಮೇಲೆ ನಮ್ಮ ಗಂತವ್ಯ ಆದಂತಹ ಮಡ್ಗಾಂವ್ ಜಂಕ್ಷನ್ನು ರೀಚ್ ಆಗಿದ್ದಾಯಿತು. ವಾಸ್ಕೋ ಪ್ಲ್ಯಾನ್ ಇದ್ದಿದ್ದು, ಬಟ್ ಮಡ್ಗಾಂವ್ಗೆ ಸ್ವಿಚ್ ಮಾಡಿದ್ದಾಯಿತು. ಓಕೆನಾ. ಪ್ರತಿದಿನ ಇಲ್ಲಿಗೆ 3:25ಕ್ಕೆ ಬರುತ್ತೆ ಬೆಳಗಾಂ ಜಾವ, ಮತ್ತು 3:30ಕ್ಕೆ ಇಲ್ಲಿಂದ ವಾಸ್ಕೋ ಎಕ್ಸ್ಪ್ರೆಸ್ ಹೊರಡುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಆದರೆ ಇವತ್ತು ಕಾರಣಾಂತರಗಳಿಂದ ನಮ್ಮ ಟ್ರೈನು 1 ಅವರ್ ಲೇಟಾಗೆ ಇಲ್ಲಿ ಬಂದಿದ್ದಾನೆ. ಯೂಶ್ವಲಾಗಿ ಇಷ್ಟು ಲೇಟಾಗಿ ಬರೋದೇ ಇಲ್ಲ ಕಣ್ರಿ, ಬಿಫೋರ್ ಟೈಮೇ ಬರ್ತಾನೆ. ರೇರೆಸ್ಟ್ ಟೈಮ್ ನಾನು ನೋಡ್ದಂಗೆ 25ರಿಂದ 30 ನಿಮಿಷ ಲೇಟಾಗಿ ಬರ್ಬೋದು ಅಷ್ಟೇ. ಅದ್ರ ಮೇಲೆ ಲೇಟ್ ಇರಲಿಲ್ಲ. ಬಟ್ ಏನೋ ಸೆಂಟ್ರಲ್ ಏನೋ ಲೇಟ್ ಆಯಿತು ಅನಿಸುತ್ತೆ, ಅದಕ್ಕೆ 1 ಅವರ್ ಲೇಟಾಗೆ ಬಂದಿದ್ದಾನೆ. ಬಟ್ ನಿಮಗೆ ಒಳ್ಳೇದಲ್ವಾ 1 ಅವರ್ ಲೇಟ್ ಅಂದರೆ. 3:15ಗೆ ನಿಮ್ಗೆ ನಿದ್ದೆ ಹಾಳು ಮಾಡ್ಕೊಳ್ಳೋ ಬದಲಾಗಿ ಆರಾಮಾಗಿ 4:15ಗೆ ಬರ್ಬೋದು ನೋಡಿ. ಸೊ ಇದಾಗಿತ್ತು ನನ್ನ ಜರ್ನಿ. ರಿವ್ಯೂ ಅಂತೂ ಫ್ಯಾಂಟಾಸ್ಟಿಕ್ ಆಗಿತ್ತು ರೀ. ಏನು ನಾನು ಪಾಯಿಂಟ್ ಔಟ್ ಮಾಡೋಕ್ಕೆ ಏನೂ ಇರಲಿಲ್ಲ. ವಾಶ್ರೂಮ್ ಸಹ ಆನ್ ಆ್ಯನ್ ಆ್ಯಾವ್ರೇಜ್ ಇತ್ತು, ಇನ್ನೂ ನೀಟಾಗಿರ್ಬೋದಾಗಿತ್ತು. ಇಷ್ಟು ಟೂರಿಸ್ಟ್ನ ಅಟ್ರ್ಯಾಕ್ಟ್ ಮಾಡೋ ಜಾಗಕ್ಕೆ ಇಂಥ ಟ್ರೈನ್ಗೆ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ. ಸ್ವಲ್ಪ ಆನ್ ಆ್ಯನ್ ಆ್ಯಾವ್ರೇಜ್ ಇತ್ತು. ಪ್ಲಸ್ ತಿಂಡಿ ತಿನಿಸುಗಳು ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕಡೆ ನಿಮಗೆ ಸಿಗುತ್ತೆ. ಚಾರ್ಜಿಂಗ್ ಸಾಕೆಟ್ಸು, ಕ್ಲೀನ್ನೆಸ್ಸು ಎಲ್ಲ ನೀಟಾಗಿತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ವಾಶ್ರೂಮ್ಸ್ ಒಂದು ಮಾತ್ರ ಡಿಸಡ್ವಾಂಟೇಜ್ ಅಂತ ಹೇಳ್ತೀನಿ. ಇದಾಗಿತ್ತು ನನ್ನ ಜರ್ನಿ. ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ತೋರಿಸ್ಬಿಡ್ತೀನಿ. ಸೊ ಸ್ಲೀಪರ್ ಕಾಸ್ಟ್ ಬಂದು 380 ರೂಪಾಯಿ ಆಗುತ್ತೆ ನಿಮಗೆ ಯಶವಂತಪುರದಿಂದ ಮಡ್ಗಾಂವ್ವರೆಗೂ. ಥರ್ಡ್ AC ಆದರೆ 1025 ರೂಪಾಯಿ ಆಗುತ್ತೆ. ಸೆಕೆಂಡ್ AC ಅಂದರೆ 1455 ರೂಪಾಯಿ ಆಗುತ್ತೆ. ಈ ಎಲ್ಲ ಪ್ರೈಸಸ್ಗೂ ಟ್ಯಾಕ್ಸಸ್ ಆ್ಯಡ್ ಆಗಿ ಸ್ವಲ್ಪ ಟಿಕೆಟ್ ಜಾಸ್ತಿ ಆಗುತ್ತೆ. ಇನ್ನು RAC 59 ಎಲ್ಲ ತೋರಿಸ್ತಿದೆ, ನಿಮ್ಗೆ ಆರಾಮಾಗಿ ಸಿಗುತ್ತೆ ಕಣ್ರಿ. RAC 139 ನಿಮಗೆ ಆರಾಮಾಗಿ ಸಿಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ನಿಮಗೆ, ನಿಮ್ಮ ಫ್ರೆಂಡ್ಸ್ ಏನಾದರೂ ಲಾಸ್ಟ್ ಮೂಮೆಂಟ್ವರೆಗೂ ಕನ್ಫರ್ಮ್ ಮಾಡಿಲ್ಲ, ಇನ್ನೂ ಟಿಕೆಟ್ಸ್ನ ಅಂದ್ರೂ ಕನ್ಫರ್ಮ್ ಮಾಡಿಲ್ಲ, ಪ್ಲ್ಯಾನ್ ಅಂದ್ರೂ ಸಹ ನಿಮಗೆ ಲಾಸ್ಟ್ ಮೂಮೆಂಟಲ್ಲೂ ಟಿಕೆಟ್ ಸಿಗುತ್ತೆ. ನಾನು ಸಹ ಒಂದಿನ ಮುಂಚೆನೇ ಬುಕ್ ಮಾಡಿಕೊಂಡೆ. RAC 103 ನಾನು RAC ತೊಗೊಂಡೆ. ಆರಾಮಾಗೆ ಕನ್ಫರ್ಮ್ಡ್ ಫುಲ್ ಸೀಟ್ ಸಿಕ್ತು ನನಗೆ. ಸೊ ಪ್ರಿಟಿ ಮಚ್ ಓಕೆ ಅಂತಲೇ ಹೇಳ್ಬೋದು. ಪ್ಲಸ್ ಇನ್ನೊಂದು ಟಿಪ್ ಏನು ಗೊತ್ತಾ, ಇನ್ ಕೇಸ್ ನಿಮ್ಗೆ ಎಲ್ಲೂ ಟಿಕೆಟ್ ಸಿಗ್ತಿಲ್ಲ ಅಂದರೆ ಒಂದು ಸತಿ ಧಾರವಾಡಿಂದ ಸಹ ಚೆಕ್ ಮಾಡಿ. ಯಾಕಂದರೆ ಧಾರವಾಡ ಆದಮೇಲೆ
ನಮ್ಮ ಕೋಚು S9ಗೆ ನಾನು ಶಿಫ್ಟ್ ಆದಮೇಲೆ S9 ಫುಲ್ ಖಾಲಿ ಇತ್ತು, ಆಲ್ಮೋಸ್ಟ್ ಫುಲ್ ಖಾಲಿ ಇತ್ತು. ನಮ್ಮ ಕ್ಯೂಬಿಕಲ್ ಅಂತೂ ಫುಲ್ ಖಾಲಿ ಇತ್ತು ರೀ. ನಾನು ಮತ್ತು ಇನ್ನೊಬ್ಬರು ಪ್ಯಾಸೆಂಜರ್ ಬಿಟ್ಟರೆ, ಆ ಕ್ಯೂಬಿಕಲ್ ಅಂದರೆ 8 ಸೀಟ್ ಇರುತ್ತಲ್ಲ, 6 ಸೀಟ್ ಒಂದು ಕಡೆ ಮತ್ತು 2 ಸೀಟ್ ಇನ್ನೊಂದು ಕಡೆ ಇರುತ್ತಲ್ಲ, ಆ ಕ್ಯೂಬಿಕಲ್ಲು ಫುಲ್ ಖಾಲಿ ಇತ್ತು. ಇಬ್ಬರು ಮಾತ್ರ ನಾವಿದ್ವಿ. ಸೊ ಧಾರವಾಡಲ್ಲಿ ತುಂಬ ಜನ ಹೇಳ್ಕೊಂಬಿಟ್ರು. ಇನ್ ಕೇಸ್ ನಿಮ್ಗೆ ಎಲ್ಲೂ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಒಂದು ಸತಿ ಹುಬ್ಳಿಯಿಂದನೂ ಸಹ ಚೆಕ್ ಮಾಡಿ, ಒಂದು ಸತಿ ಧಾರವಾಡಿಂದನೂ ಸಹ ಚೆಕ್ ಮಾಡ್ಕೊಂಡು ನಿಮಗೆ ಟಿಕೆಟ್ಸ್ ಅವೈಲೇಬಲ್ ಸಿಗಬಹುದು. ಸೊ ಇದಾಗಿತ್ತು ನನ್ನ ಜರ್ನಿ ಕರ್ನಾಟಕದಿಂದ ಗೋವಾದವರೆಗೂ. ಸೊ ನಿಮ್ಮನ್ನು ಡಿಜಿಟಲಾಗಿ ಜರ್ನಿ ಮಾಡಿಸ್ದಂಗೆ ಆಯಿತು ಅನಿಸುತ್ತೆ ಅಂತ ನಾನು ಅಂದ್ಕೊತಿದ್ದೀನಿ. ಪ್ರೆಸೆಂಟೇಷನ್ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಗೋವಾದ ಮಡುಗಾಂಗಿಂದ. ಆದಷ್ಟು ಬೇಗ ಸಿಗ್ತೀನಿ ಹೊಸ ಇನ್ನೊಂದು ರೋಚಕ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸರ್ವೇ ಜೀವನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.